ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸಂಧಾನವೋ ಸಮರವೋ, ಸೋಮಣ್ಣ ನಡೆ ಏನು? ಸ್ವಾಭಿಮಾನ, ಸತ್ಯ, ನೇರ ನುಡಿ. ಸೋಮಣ್ಣ ಭಾವುಕ ಮಾತು. ಸೋಮಣ್ಣ ಟಕ್ಕರ್ ಯಾರಿಗೆ? ಆ ಸಲಹೆ ಕೊಟ್ಟಿದ್ಯಾರಿಗೆ? ಸೋಮಣ್ಣ ರಾಜಕೀಯ. ದಿನೇ ದಿನೇ ಕುತೂಹಲ ಮೂಡಿಸ್ತಾ ಇದೆ ಸೋಮಣ್ಣ ಅವರ ರಾಜಕೀಯ. ಬಿಜೆಪಿ ಬಿಡಲ್ಲ ಎಂಬ ಹೇಳಿಕೆ ಬೆನ್ನಲ್ಲೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇಂದು ಹೈಕಮಾಂಡ್ ನಾಯಕರ ಜೊತೆ ಸಮಾಲೋಚನೆಯನ್ನ ಮಾಡ್ತಾರಂತೆ ಸೋಮಣ್ಣ. ಇದು ಅಮಿತ್ ಶಾ, BL ಸಂತೋಷ್ ಜೊತೆ ಇಂದು ಚರ್ಚೆಯನ್ನ ಮಾಡ್ತಾರೆ ಎನ್ನುವಂತ ಮಾಹಿತಿ ಇದೆ. ನೋಡ್ಬೇಕು ಇವ್ರಿಗೆ ಟೈಮ್ ಕೊಟ್ಟಿದಾರಾ ಅಂತ. ಇನ್ನು ರಾಜ್ಯ ಚುನಾವಣಾ ಉಸ್ತುವಾರಿ ಪ್ರಧಾನ್ ಜೊತೆನೂ ಕೂಡ ಸಮಾಲೋಚನೆ ಮಾಡುವಂತ ಸಾಧ್ಯತೆ ಇದೆಯಂತೆ. ತಮ್ಮ ಅಸಮಾಧಾನಕ್ಕೆ ಕಾರಣವನ್ನ ವಿವರಿಸಲಿದ್ದಾರಂತೆ ಸೋಮಣ್ಣ ಅವರು. ನನಗೆ ಯಾವುದೇ ಆಸೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಮಾತನಾಡುವಂಥದ್ದೆಲ್ಲವೂ ಕೂಡ ಆಸೆಯಲ್ಲೇ ನಿಂತ್ಕೊಂಡಿರುವಂಥದ್ದು ಸೋಮಣ್ಣ ಅವರದ್ದು. ಅಸಲಿಯಾಗಿ ಇವ್ರಿಗೆ ಅಸಮಾಧಾನ ಶುರು ಆಗ್ಲಿಕ್ಕಾದ್ರೂ ಏನ್ ಕಾರಣ ಅನ್ನುವಂಥದ್ರ ಬಗ್ಗೆ ಇದುವರೆಗೂ ಮಾತ್ರ ತುಟಿಕ್ ಪಿಟಿಕ್ ಅಂದಿಲ್ಲ. ಆದರೆ ಬೊಟ್ಟು ಮಾಡಿ ತೋರಿಸ್ತಾ ಇರೋದು ಮಾತ್ರ ಯಡಿಯೂರಪ್ಪನವರು ಮತ್ತೆ ವಿಜೇಂದ್ರ ಅವರ ಕಡೆನೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಸೋಮಣ್ಣ ಅವರು. ನನ್ನ ಅಸಮಾಧಾನಕ್ಕೆ ಇವರೇ ಏನೋ ಕಾರಣ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಇವರ ಮತ್ತೆ ಇವ್ರ ಮಗ. ದೆಹಲಿಗೆ ತೆರಳುವ ಮುನ್ನ ಸೋಮಣ್ಣ ಭಾವುಕವಾಗಿ ಮತ್ತೊಮ್ಮೆ ಮಾತನಾಡಿದ್ದಾರೆ. ಪಕ್ಷ ಒಳ್ಳೆ ಅವಕಾಶ ಕೊಟ್ಟಿದೆ, ಪಕ್ಷಕ್ಕೆ ದುಡಿದಿದ್ದೇನೆ, ಯಾರ ಬಳಿಯೂ ಅಂಗಲಾಚಲ್ಲ, ನನ್ನದು ನೇರ ರಾಜಕೀಯ ಅಂತ ಹೇಳ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಸತ್ಯ ಕಹಿಯಾಗುತ್ತೆ, ನೇರ ನುಡಿಗಳಿಂದ ನಮಗೆ ಹಿನ್ನಡೆಯಾಗುತ್ತೆ. ಬೆಂಗಳೂರಿನಲ್ಲಿ ಸಚಿವ ಸೋಮಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರು ಬೇಸರ ಯಾಕೆ ಅಂತಾನೆ ಗೊತ್ತಾಗ್ತದೆ. ಈಗ ಯಡಿಯೂರಪ್ಪ BY ವಿಜೇಂದ್ರ ಅವರ ವಿರುದ್ಧ ಬೇಸರಗೊಳ್ಳಿಕ್ಕೆ ಅವರು PM ಅಲ್ಲ, CM ಅಲ್ಲ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಅಲ್ಲ. ಮತ್ತೆ ಇವ್ರ ಸ್ಥಾನಮಾನ ತಪ್ಪಲಿಕ್ಕೆ ಡಿಸೈಡ್ ಮಾಡಲಿಕ್ಕೆ ಪಕ್ಷ ಇದೆ. ಇವರು ಏನಾದರೂ ಯಡಿಯೂರಪ್ಪನವರು ವಿಜೇಂದ್ರ ಅವರ ಕಾರಣದಿಂದ ತಪ್ತಾ ಇದೆ ಅನ್ನುವ ಕಾರಣಕ್ಕೆ ಅವ್ರ ವಿರುದ್ಧ ಏನಾದರೂ ಸೆಟೆದು ನಿಂತ್ಕೊಂಡಿದ್ದಾರಾ ಗೊತ್ತಿಲ್ಲ. ಸೋಮಣ್ಣ ಅವರ ಮಗನ ಮಾತುಗಳನ್ನ ಗಮನಿಸ್ತಾ ಇದ್ರೆ ಒಂದು ರೀತಿಯ ಹಾಗೆ ಅನ್ಸುತ್ತೆ. ಬಟ್ ನೋಡಬೇಕು, ಯಾಕೆಂದ್ರೆ ಪಕ್ಷನೂ ಕೂಡ ಕನ್ಸಿಡರ್ ಮಾಡಬೇಕಲ್ಲ ಹಿರಿಯ ನಾಯಕ ಅಂತ. ಅವ್ರು ಯಾಕೆ ಕನ್ಸಿಡರ್ ಮಾಡಿಲ್ಲ ಅನ್ನೋದಕ್ಕೂ ಕೂಡ ರೀಸನ್ ಇರುತ್ತಲ್ಲ. ನನಗೆ ನನ್ನ ನಡವಳಿಕೆ ಬಗ್ಗೆ ನಾನು ಯಾವ ರೀತಿ ನಡ್ಕೋಬೇಕು ಅನ್ನೋದು ನನಗೂ ಸ್ವಲ್ಪ 40 ವರ್ಷ ಡೈರೆಕ್ಟಾಗಿ ರಾಜಕೀಯ ಮಾಡಿದ್ದೀನಿ. ಎಲ್ಲೋ ಒಂದು ಕಡೆ ಪಕ್ಷ ನನಗೆ ತುಂಬ ಥರದ ನಾನು ಮಾಡಿದ್ದೀನಿ, ಪಕ್ಷಕ್ಕೆ ದುಡಿದಿದ್ದೀನಿ, ಪಕ್ಷನೂ ಕೂಡ ನನಗೆ ಸ್ಪಂದಿಸಿದೆ. ಹಾಗಾಗಿ ನಾನು ಬೇರೆಯವರಂಗೆ ಯೋಚನೆ ಮಾಡೋನಲ್ಲ. ಸ್ವಲ್ಪ ನೇರ ನುಡಿ ಮಾತಾಡೋದ್ರಿಂದ ಹಿನ್ನಡೆ ಆಯ್ತದೆ, ಸತ್ಯ ಸ್ವಲ್ಪ ಕಹಿಯಾಗಿರ್ತದೆ. ನಮ್ಮ ಪಕ್ಷಕ್ಕಾಗಿ ಶ್ರಮಿಸಿದಂಥವರನ್ನ ಹಿರಿಯರು ಗುರುತಿಸಬೇಕು, ಆಕ್ಟಿವ್ ಆಗಿ ಕೆಲಸ ಮಾಡಿದಂಥವ್ರನ್ನ ಗಮನಿಸಬೇಕು. BSY ಬಗ್ಗೆ ಮಾತನಾಡಲ್ಲ ಅಂತಾನೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸೋಮಣ್ಣ. 15 ವರ್ಷಗಳ ಹಿಂದೆ ಹೇಗಿತ್ತು ಅನ್ನೋದನ್ನ ಅವರನ್ನೇ ಕೇಳಿ. ಅವರು ಸಹ ಪಕ್ಷಕ್ಕಾಗಿ ಶ್ರಮಿಸಿದವರನ್ನ ಗಮನಿಸಬೇಕು, ತಮ್ಮನ್ನ ನಿರ್ಲಕ್ಷಿಸ್ತಾ ಇದ್ದಾರೆ ಅಂತ ಪರೋಕ್ಷವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರು ಸಚಿವರನ್ನು ಮಾಡಿದ್ದಾರೆ. ನಿರ್ಲಕ್ಷ್ಯ ಅಂದ್ರೆ ಯಾವ ರೀತಿಯಾಗಿ ಸೋಮಣ್ಣ ಅವರನ್ನ ಅನ್ನುವಂಥದ್ದು ಗೊತ್ತಾಗ್ಬೇಕು. ಅವ್ರು ದೊಡ್ಡವರು, ರಾಜ್ಯದ ನಮ್ಮ ನಾಯಕರು, ಅವ್ರ ಬಗ್ಗೆ ನನಗೆ ಹೇಳೋದಿಲ್ಲ. 15 ವರ್ಷದಿಂದ ಏನು ನಡೀತಿತ್ತು ಅನ್ನೋದನ್ನ ಅವ್ರಿಗೆ ಕೇಳಿ ಆಮೇಲೆ ನಾನು ಮಾತಾಡ್ತೀನಿ. ಒಂದು ಗೌರವ, ಅವ್ರ ಬಗ್ಗೆ ಗೌರವ ಇದೆ. ಅವರು ಇನ್ನೊಬ್ಬರ ಬಗ್ಗೆನೂ ಕೂಡ, ಬೆಳೆಯೋರ ಬಗ್ಗೆ, ಕೆಲಸ ಮಾಡೋರ ಬಗ್ಗೆ, ತುಂಬ ಆಕ್ಟಿವ್ ಆಗಿ ದುಡಿಮೆ ಮಾಡೋರ ಬಗ್ಗೆನೂ ಅದನ್ನು ಅವ್ರು ಯಾವ ರೀತಿ ಯೋಚನೆ ಮಾಡಿದಾರೋ ಗೊತ್ತಿಲ್ಲ. ಯಡಿಯೂರಪ್ಪನವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಅವರು ಈ ರಾಜ್ಯದ ನಾಯಕರು, ಅವ್ರ ಬಗ್ಗೆ ನನಗೇನಿಲ್ಲ. ಆದರೆ ನಾನು ಇನ್ನೊಬ್ಬರ ಅಂಗರಣೆಯಲ್ಲಿ ಬದುಕಿಲ್ಲ. ಕಷ್ಟಪಡ್ತೀನಿ, ಕಾಯಕ ಮಾಡ್ತೀನಿ, ದುಡಿಮೆ ಮಾಡ್ತೀನಿ, 4 ಗಂಟೆಗೆ ಎದ್ದೊಳ್ತೀನಿ, ನನ್ನ ಕೆಲಸದಲ್ಲಿ ನಾನು ತೊಡಗಿಸ್ಕೊತೀನಿ. ಇನ್ನೊಬ್ಬರ ಹತ್ರ ಹೋಗಿ ಹಲಗಿಂಜಿ ಜೀವನ ಮಾಡಿಲ್ಲ. ಪಕ್ಷ ಏನು ಹೇಳ್ತದೋ ಕೇಳ್ತಾ ಇದ್ದೀನಿ. ಪಕ್ಷದ ಸಂದೇಶನ ಸಾಮಾನ್ಯ ಜನರಿಗೆ ತಲುಪಿಸೋ ಕೆಲಸ ಮಾಡ್ತೀನಿ. ಅವ್ರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಸೋಮಣ್ಣ ಅವರಿಗೆ ಅಸಮಾಧಾನ ಆಗ್ಲಿಕ್ಕೆ ಪ್ರಮುಖವಾದ ಕಾರಣ ಸರಿಯಾದ ಸ್ಥಾನಮಾನ ಸಿಕ್ಕಿಲ್ಲ, ಸರಿಯಾಗಿ ಪಕ್ಷದಲ್ಲಿ ನಡೆಸ್ಕೊಳ್ತಾ ಇಲ್ಲ ಅನ್ನೋದು. ಇನ್ನು ಅವರನ್ನ ಸಚಿವರಾಗಿ ಕಿತ್ತಾಕಿಲ್ಲ, ರಾಜೀನಾಮೆ ಕೊಡಿ ಅಂತನೂ ಕೂಡ ಹೇಳಿಲ್ಲ. ಅವರ ಮಾತು ಮತ್ತೆ ಅವರ ಮಗನ ಮಾತು ಡೈರೆಕ್ಟ್ ಆಗಿ ಒಂದ್ ಕಡೆ ಯಡಿಯೂರಪ್ಪನವರು ಮತ್ತೆ ವಿಜೇಂದ್ರ ಅವರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಇವರಿಗೆ ಸ್ಥಾನಮಾನ ಮಿಸ್ ಆಗ್ಲಿಕ್ಕೆ ಇವ್ರ ಕಾರಣ ಅನ್ನೋ ವಿಚಾರಕ್ಕೆ ಅಸಮಾಧಾನನ, ವ್ಯಾಮೋಹ ಇಲ್ಲ ಅಂತಾನೆ ದೊಡ್ಡ ಆಸೆ ತೋರಿಸ್ತಾ ಇದ್ದಾರೆ ಇವರು.
ಪೃಥ್ವಿರಾಜ್ ಮುಖ್ಯವಾಗಿ ಎಲ್ಲೋ ಒಂದ್ ಕಡೆಗೆ BY ವಿಜೇಂದ್ರ ಅವರು ಸಮುದಾಯದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ತಮ್ಮನ್ನ ತುಳಿತಾ ಇದ್ದಾರೆ. ಮತ್ತೆ ತಮ್ಗೆ ಸಿಗ್ತಾ ಇರ್ತಕ್ಕಂಥ ಸ್ಥಾನಮಾನ ಅದು ಸಿಗ್ತಾ ಇಲ್ಲ ಅನ್ನುವಂಥದ್ದು ಸೋಮಣ್ಣ ಅವರ ಅಸಮಾಧಾನಕ್ಕೆ ಕಾರಣ ಆಗಿರುತ್ತೆ. ಅದಕ್ಕೋಸ್ಕರವಾಗಿನೇ ಸೋಮಣ್ಣ ಅವರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತಿರುವಂತದ್ದು. ಅಂದ್ರೆ ಯಡಿಯೂರಪ್ಪ ಆಗಿರ್ಬೋದು ಮತ್ತೆ ವಿಜೇಂದ್ರ ಆಗಿರ್ಬೋದು. ಆದ್ರೆ ವಿಜೇಂದ್ರ ಅವರು ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಯಡಿಯೂರಪ್ಪನವರು ತಮ್ಮ ಸರಿಸಮಾನ ಹಿರಿಯ ನಾಯಕರು, ಅದ್ರ ಮುಖ್ಯ ಅವ್ರ ಜೊತೆ ಅವ್ರು ನಂಬಿ ನನ್ನ ಪಕ್ಷಕ್ಕೆ ಬಿಜೆಪಿ ಸೇರಿದ್ದೇನೆ, ಅವರು ಕೂಡ ನನ್ನ ಸಮಸ್ಯೆಗಳನ್ನ ಕೇಳಬಹುದಾಗಿತ್ತು, ಆದ್ರೆ ಕೇಳ್ತಾ ಇಲ್ಲ ಅನ್ನುವಂಥದ್ದು ಸೋಮಣ್ಣ ಅವರ ಆಕ್ರೋಶವಾಗಿದೆ. ಅದಕ್ಕೋಸ್ಕರವಾಗಿನೇ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ, ದೂರನ್ನು ಕೊಡೋದಕ್ಕೆ ಸೋಮಣ್ಣ ಅವರು ಮುಂದಾಗ್ತಿರ್ತಾ ಇರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೆಹಲಿಗೆ ಸೋಮಣ್ಣ ಅವರು ತಲುಪ್ತಾ ಇದ್ದಾರೆ. ಅಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯನ್ನ ಮಾಡಿದ್ದಾರೆ. ಅದಾದ ನಂತರವಾಗಿ ಧರ್ಮೇಂದ್ರ ಪ್ರಧಾನ್ ಅವರನ್ನ ಭೇಟಿಯನ್ನ ಮಾಡಿದ್ದಾರೆ. ಒಂದು ಮಾತು ಹೇಳ್ತಾ ಇದ್ದ, ಇಲ್ಲಿ PM ಅಲ್ಲ ಯಡಿಯೂರಪ್ಪನವರು ಅಥವಾ ವಿಜೇಂದ್ರ ಅವರು, CM ಅಲ್ಲ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಅಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷರು ಅಲ್ಲ. ಇವರಿಗೆ ಸ್ಥಾನಮಾನ ಮಿಸ್ ಆದ್ರೆ ಪಕ್ಷದ ವಿರುದ್ಧ ಅಸಮಾಧಾನಗೊಳ್ಬೇಕಾಗಿತ್ತು ಅನ್ನೋ ಪ್ರಶ್ನೆ ಸಾಕಷ್ಟು ಜನಕ್ಕೆ ಕಾಡ್ತಾ ಇದೆ. ಇವ್ರ ವಿರುದ್ಧ ಯಾಕೆ ಅಸಮಾಧಾನಗೊಳ್ತಾರೆ ಅಂತ. ಈಗ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಕೊಟ್ಟಿರುವಂತ ಜವಾಬ್ದಾರಿಯನ್ನ ನೀಟಾಗಿ ನಿಭಾಯಿಸ್ತಾ ಇದ್ದಾರೆ ಅಂತ ಅರ್ಥ. ವಿಜೇಂದ್ರ ಆಗ್ಲಿ ಯಡಿಯೂರಪ್ಪನವರಾದ್ರೂ ಆಗ್ಲಿ. ಪೃಥ್ವಿರಾಜ್ ಮುಖ್ಯವಾಗಿ ಪಕ್ಷ ಸಂಘಟನೆ ಮಾಡುವಂತದ್ದು ಬೇರೆ ವಿಚಾರ. ಸೋಮಣ್ಣ ಅವರು ಕೂಡ ಮಾಡ್ತಾ ಇದ್ದಾರೆ, ವಿಜೇಂದ್ರ ಅವರು ಕೂಡ ಮಾಡ್ತಾ ಇದ್ದಾರೆ, ಅವರಿಗೆ ಕೊಟ್ಟಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮುಖ್ಯವಾಗಿ ಈ ಹಿಂದೆ ಸೋಮಣ್ಣ ಅವರು ಆಂತರಿಕವಾಗಿ ಒಂದು ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡಿದ್ರು. ತುಮಕೂರಲ್ಲಿ ಸಿದ್ಧಗಂಗಾ ಮಠದಲ್ಲಿ ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಆಗ ವಿಜೇಂದ್ರ ಅವರು ಕರೆಸಿದ್ರು. ಅಂತಹ ಸಂದರ್ಭದಲ್ಲಿ ಅದಕ್ಕೂ ಮುಂಚಿತವಾಗಿ ಸೋಮಣ್ಣ ಅವರು ಕೂಡ ಅದೇ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಸಾಮರ್ಥ್ಯವನ್ನ ಸಾಬೀತನ್ನ ಮಾಡ್ಕೊಂಡಿದ್ರು. ಆದ್ರೆ ಈಗ BY ವಿಜೇಂದ್ರ ಅವರು ಬಂದು ಈ ರೀತಿಯಾಗಿ ಮಾಡ್ತಾ ಇರೋದು ಒಂದು ರೀತಿ ಸೋಮಣ್ಣ ಅವರಿಗೆ ಸಹಿಸಲಾಗದಂತ ವಿಚಾರ ಅನ್ನುವಂಥದ್ದು ಆಂತರಿಕ ವಲಯದಲ್ಲಿ ಸೋಮಣ್ಣ ಅವರು ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ರು. ಹೀಗೆ ಸಮುದಾಯದಲ್ಲಾಗಿರ್ಬೋದು ಮತ್ತೆ ಬೇರೆ ಬೇರೆ ವಿಚಾರಗಳಲ್ಲಾಗಿರ್ಬೋದು ತಮಗೆ ಅಗೌರವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಈಗಾಗಲೇ ಪುತ್ರ ಅರುಣ್ ಸೋಮಣ್ಣ ಅವರು ಕೂಡ ಇದೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರೇ ಆದ್ರೂ ಕೂಡ ವ್ಯಕ್ತಿ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಸೌಜನ್ಯಯುತವಾಗಿ ಮಾತಾಡೋದನ್ನ ಕಲಿಬೇಕು, ಅದರ ಒಂದು ರೀತಿ ದುರಂಕಾರದ ಹೇಳಿಕೆಯನ್ನ ಪ್ರದರ್ಶನವನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು. ಅಂದ್ರೆ BY ವಿಜೇಂದ್ರ ಅವರು ರಾಜ್ಯದ ಬಿಜೆಪಿಯಲ್ಲಿ ಬಿಜೆಪಿ ಉಪಾಧ್ಯಕ್ಷರಾಗಿದ್ದಾರೆ. ಮುಖ್ಯವಾಗಿ ಅವರು ಸಂಬಂಧಪಟ್ಟಿರುವಂತಹ ವಿಚಾರ. ಆದ್ರೆ ಸಮುದಾಯ ಬಂದಂತ ಸಂದರ್ಭದಲ್ಲಿ BY ವಿಜೇಂದ್ರ ಅವರು ಒಂದು ರೀತಿ ಸೋಮಣ್ಣ ಅವರನ್ನ ತುಳಿತಾ ಇದ್ದಾರೆ ಅನ್ನುವಂಥದ್ದು ಸೋಮಣ್ಣ ಅವರ ಆತಂಕಕ್ಕೆ ಕಾರಣವಾಗಿರುವಂತದ್ದು. ಅದಕ್ಕೋಸ್ಕರವಾಗಿಯೇ ಸೋಮಣ್ಣ ಅವರು ತಮಗೆ ಈ ರೀತಿಯಾಗಿ ಸಡ್ಡನ್ನ ಹೊಡಿತಾ ಇದ್ದಾರೆ BY ವಿಜೇಂದ್ರ ಅವರು. ಮತ್ತೆ ಬೇರೆ ಬೇರೆ ಸಮುದಾಯದಲ್ಲೂ ಕೂಡ ಬೇರೆ ಬೇರೆ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ. ಮತ್ತೆ ಸೋಮಣ್ಣ ಅವರ ವಿರುದ್ಧವಾಗಿ ಒಂದಷ್ಟು ಹೇಳಿಕೆಯನ್ನು ಕೂಡ ಸಮುದಾಯದಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿಯೇ ಸೋಮಣ್ಣ ಅವರು ಈಗ BY ವಿಜೇಂದ್ರ ಅವರ ಮೇಲೆ ರಿಬಲ್ ಆಗಿರುವಂತದ್ದು. ಅದಕ್ಕೋಸ್ಕರವಾಗಿಯೇ ಒಂದಷ್ಟು ವಿಚಾರಗಳ ಬಗ್ಗೆ ಹೈಕಮಾಂಡ್ ಮಟ್ಟಕ್ಕೆ ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಹೌದು, ಸೋಮಣ್ಣ ಅವರಿಗೆ ಯಾವುದೇ ರೀತಿಯಾದಂತಹ ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ, ಏನು ಮಂತ್ರಿಯಾಗಿನೂ ಕೂಡ ನಡೆಸಿಕೊಂಡಿದ್ದಾರೆ, ಮತ್ತೆ ಅವೇನು ರಾಜೀನಾಮೆಯನ್ನು ಕೇಳಿಲ್ಲ ಪಕ್ಷ. ಆದ್ರೆ BY ವಿಜೇಂದ್ರ ಅವರು ಎಲ್ಲ ಒಂದ್ ಕಡೆಗೆ ಅವರಿಗೆ ಒಂದು ರೀತಿ ಬೇರೆ ರೀತಿಯಲ್ಲಿ ಅವರಿಗೆ ಅನ್ಯಾಯಕ್ಕೆ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಸೋಮಣ್ಣ ಅವರು ಸಿಟ್ಟಾಗಿದ್ದಾರೆ. ಹೈಕಮಾಂಡ್ ಯಾವ ರೀತಿಯಾಗಿ ಈ ಒಂದು ವಿಚಾರವನ್ನ ನಿಭಾಯಿಸಿ ವಿಜೇಂದ್ರ ಅವರಿಗೆ ಏನು ಸೂಚನೆಯನ್ನ ಕೊಡುತ್ತೆ, ಸೋಮಣ್ಣ ಅವರಿಗೆ ಏನು ಸೂಚನೆ ಕೊಡುತ್ತೆ ಅನ್ನುವಂಥದ್ದು ಈಗ ಸಾಕಷ್ಟು ಇವರ ವಿರುದ್ಧ ದೂರು ಕೊಟ್ಟಂತ ಸಂದರ್ಭದಲ್ಲಿ ಅದನ್ನು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡುತ್ತೆ ಹೈಕಮಾಂಡ್ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೃಷ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸೀರೆ, ಬ್ಯಾಗ್, ತಟ್ಟೆ, ಲೋಟ, MLC ಮನೆಯ ಗಿಫ್ಟ್ ಗೋಡೌನ್. ಎಲ್ಲಾ ಜಿಲ್ಲೆಗಳಲ್ಲೂ ಗಿಫ್ಟ್ ಹಂಚಿಕೆ. ಇಲ್ಲೇ ಯಾಕಾಯ್ತು ರೇಡ್? ಬಿಜೆಪಿ MLC R ಶಂಕರ್ ದಾಳಿ ಹಿಂದಿನ ಅಸಲಿಯತ್ತೇನು? ಶಂಕರ್ಗೆ ಗಿಫ್ಟ್ ಶಾಕ್. ಎಲೆಕ್ಷನ್ ಇನ್ನೊಂದು 50 ದಿನ ಇದೆ. ಈ ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ, ಎಲ್ಲಾ ಜಿಲ್ಲೆಗಳಲ್ಲೂ, ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಆಮಿಷವನ್ನ ಒಡ್ತಾ ಇದ್ದಾವೆ. ಒಂದಲ್ಲ ಒಂದು ರೀತಿಯಾಗಿ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಳನ್ನ ಮಾಡ್ತಾ ಇದ್ದಾರೆ ಆಮಿಷ ಒಡ್ಡುವ ಮುಖಾಂತರ. ಬಿಜೆಪಿ MLC R ಶಂಕರ್ ನಿವಾಸದ ಮೇಲೆ ನಿನ್ನೆ ರೇಡ್ ಆಯಿತು. ಅವ್ರ ಮನೆಯಲ್ಲೂ ಸಿಕ್ತು ಗಿಫ್ಟ್ಗಳು, ಜನರಿಗೆ ಹಂಚಲಿಕ್ಕೆ ತಂದಿದ್ದಂಥದ್ದು. ವಾಣಿಜ್ಯ ತೆರಿಗೆ ಆಯುಕ್ತ ಶಿವಕುಮಾರ್ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಯಿತು. ರಾಣೆಬೆನ್ನೂರಿನಲ್ಲಿರುವಂಥ ಶಂಕರ್ ನಿವಾಸದ ಮೇಲೆ ರೇಡ್ ಅನ್ನ ಮಾಡಲಾಯಿತು. ಅವರು ರಾಣೆಬೆನ್ನೂರಿನ ಶಾಸಕರಾಗಿ ಆಯ್ಕೆ ಆಗಿದ್ದಂಥವ್ರು 2018ರಲ್ಲಿ. ಅದಾದ್ಮೇಲೆ ಅವರಿಗೆ ಉಪಚುನಾವಣೆಯಲ್ಲಿ ಟಿಕೆಟ್ ಕೊಡಲಿಲ್ಲ. ಈಗ MLC ಆಗಿದ್ದಾರೆ, ಮತ್ತೇನಾದರೂ ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಅಂತ ಕಾಣಿಸುತ್ತೆ ಶಂಕರ್ ಅವರು. ಶಂಕರ್ ಭಾವಚಿತ್ರದ ಸೀರೆ ಬಾಕ್ಸ್, ತಟ್ಟೆ, ಲೋಟ, ಬ್ಯಾಗ್ಸ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. 6,000ಕ್ಕೂ ಹೆಚ್ಚು ಸೀರೆಗಳು, 9,000ಕ್ಕೂ ಹೆಚ್ಚು ಬ್ಯಾಗ್ಸ್ಗಳು ಜಪ್ತಿಯಾಗಿದ್ದಾವೆ. ವಸ್ತುಗಳನ್ನ ಜಪ್ತಿ ಮಾಡಲಾಗಿರುವಂಥದ್ದನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದನ್ನ ಪೊಲೀಸರ ವಶಕ್ಕೆ ನೀಡಲಾಗಿದೆ, ಅಧಿಕಾರಿಗಳು ಕೊಟ್ಟಿದ್ದಾರೆ. ಸುಮಾರು 7 ತಾಸು ಪರಿಶೀಲನೆಯನ್ನ ನಡೆಸಿರುವಂಥದ್ದು ವಾಣಿಜ್ಯ ತೆರಿಗೆ ಆಯುಕ್ತರು. ಇಂದು ಕೋರ್ಟ್ ಅನುಮತಿಯನ್ನ ಪಡೆದು
ವಸ್ತುಗಳ ಸ್ಥಳಾಂತರವನ್ನ ಮಾಡಲಾಗುತ್ತಂತೆ. ಮತದಾರರಿಗೆ ಹಂಚ್ಲಿಕ್ಕೆ ತಂದಿದ್ದಂತ ವಸ್ತುಗಳು ಅಂತ ಆರೋಪವನ್ನ ಮಾಡಲಾಗ್ತದೆ. ಎಲೆಕ್ಷನ್ ಟೈಮಲ್ಲಿ ಇನ್ನೇನು ಮಾಡ್ತಾರೆ, ಅವ್ರಿಗೆ ಹಂಚ್ಲಿಕ್ಕೆ ಅಲ್ವಾ ತರೋದು. ಸೊ ಹೀಗಾಗಿ ಆ ಆರೋಪಗಳಂತೂ ಕೇಳಿ ಬಂದಿದೆ. ಅದನ್ನ ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ವಿಧಾನ ಪರಿಷತ್ನ ಸದಸ್ಯರಾಗಿರುವಂತ ಶಂಕರ್ ಅವರು ಅವ್ರ ಮನೆಯಲ್ಲಿ ಸಿಕ್ಕಿದ್ದಂತ ಒಂದು ಗಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ತನಿಖೆಯನ್ನ ಮಾಡಲಾಗ್ತದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಮೇಶ್, ಎಲ್ಲಾ ಕಡೆನೂ ಅಷ್ಟೇ, ಎಲ್ಲಾ ಪಕ್ಷದವರು ಕೂಡ ಅಷ್ಟೇ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಗಿಫ್ಟ್ ಪಾಲಿಟಿಕ್ಸ್ ಅನ್ನುವಂಥದ್ದು ನಡೀತಾ ಇರುವಂಥದ್ದನ್ನ ನೋಡಿದೀವಿ. ಈಗ ಶಂಕರ್ ಮನೆಯಲ್ಲಿ ಸಿಕ್ತಲ್ಲ, ರಾಣೆಬೆನ್ನೂರಿನಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗೇನೆ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರಾ ಆಲ್ರೆಡಿ? ಯಾವ ರೀತಿಯಾಗಿದೆ ಪ್ರಚಾರದ ಭರಾಟೆ? ಮತ್ತೆ ಇವ್ರ ಮನೆಯಲ್ಲಿ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಏನೇನೆಲ್ಲ ಸಿಕ್ಕಿದೆ? ಶಂಕರ್ ಏನಾದರೂ ಇದ್ರ ಬಗ್ಗೆ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದಾರಾ? ಸೊ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಎಲ್ಲ ಕಡೆನೂ ಕೂಡ ಗಿಫ್ಟ್ ಪಾಲಿಟಿಕ್ಸ್ ನಡೀತಾ ಇದೆ. ಅದೇ ರೀತಿಯಾಗಿ ಆರ್ ಶಂಕರ್ ಬಿಜೆಪಿಯ MLC ಅವ್ರ ಮನೆಯಲ್ಲಿ ಬ್ಯಾಗ್ಗಳು ಸಿಕ್ಕಿದೆ. ಸುಮಾರು 6,000ಕ್ಕೂ ಹೆಚ್ಚು ಸೀರೆಗಳು ಸಿಕ್ಕಿರುವಂಥದ್ದು, ನಾನಾ ರೀತಿಯ ಗೃಹೋಪಯೋಗಿ ವಸ್ತುಗಳು ಸಿಕ್ಕಿರುವಂಥದ್ದು. ಅದು ಎಲೆಕ್ಷನ್ಗೋಸ್ಕರನೇ ಈ ರೀತಿಯಾಗಿ ಹಂಚ್ಲಿಕ್ಕೆ ತಂದಿದ್ದು ಅಂತ ಹೇಳಲಾಗ್ತದೆ. ಮತ್ತೊಮ್ಮೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್ ಗೋ ಹೆಡ್. ಖಂಡಿತ ಪೃಥ್ವಿರಾಜ್, ಅವಾಗ್ಲೇ ನೀವೇನು ಒಂದು ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರಿ, ಅದು ಅಕ್ಷರಶಃ ನಿಜ ಅಂತಾನೆ ಹೇಳ್ಬೋದು. ಈಗ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಆಗಿರುವಂತಹ ಹಾವೇರಿ ಜಿಲ್ಲೆಯಾದ್ಯಂತ ಈ ಒಂದು ಮಾತು ಈಗಾಗಲೇ ತುಂಬಾ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು. ಅದು ಆರ್ ಶಂಕರ್ ಮನೆಯಲ್ಲೇ ಏನಂತಂದ್ರೆ ಯಾಕೆ ಅಧಿಕಾರಿಗಳು ದಾಳಿ ಮಾಡಿದ್ರು ಎಂಬ ಈಗಾಗಲೇ ಅನುಮಾನಗಳು, ಈಗಾಗಲೇ ಶಂಕೆಗಳು ಈಗ ವ್ಯಕ್ತವಾಗ್ತಾ ಇದೆ. ಅದು ಏನಂತಂದ್ರೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಏನು MLC ಆಗಿರುವಂತಹ ಆರ್ ಶಂಕರ್ ಅವರು 2018ರಲ್ಲಿ MLA ಆಗಿ ಅವರು ಆಯ್ಕೆ ಆಗ್ತಾರೆ. ನಂತರವಾಗಿ ಏನಂತಂದ್ರೆ ಅವರು ಬಿಜೆಪಿಗೆ ಸಪೋರ್ಟ್ ಮಾಡಿದ ಹಿನ್ನೆಲೆಯಲ್ಲಿ ಅವರು ಒಂದು ಶಾಸಕ ಸ್ಥಾನವನ್ನ ಕಳ್ಕೊಳ್ಬೇಕಾಗಿರುತ್ತೆ. ಸೊ ಹೀಗಾಗಿ ನೆಕ್ಸ್ಟ್ ಅವ್ರಿಗೆ MLC ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಬಿಜೆಪಿ ಅವ್ರಿಗೆ ಒಂದು ಭರವಸೆ ಕೊಟ್ಟಿರುತ್ತೆ. 2023 ಎಲೆಕ್ಷನ್ ನೋಡೋಣ ಅಲ್ಲಿ ತನಕ MLC ಆಗಿರುವಂತದ್ದು. ಆದ್ರೆ ಈಗ ಬಿಜೆಪಿಯ ಎಲ್ಲ ಒಂದು ನಾಯಕರಿಗೂ ಕೂಡ ದಾಂಬೋಲ್ ಬಿದ್ದಿರುವಂತದ್ದು, ನನಗೆ ಮತ್ತೆ MLA ಟಿಕೆಟ್ ಬೇಕೇ ಬೇಕು, ಬಿಜೆಪಿ ಪಕ್ಷದಿಂದಲೇ ಬೇಕು ಎಂಬ ಒಂದು ಮಾತು ಆರ್ ಶಂಕರ್ ಅವರ ಒಂದು ಬಾಯಿಂದ ಬಂದ ತಕ್ಷಣವೇ ಈಗಾಗಲೇ ಬೇರೆ ಒಂದು ರೂಪವನ್ನ ಪಡೆದಿರತಕ್ಕಂಥ ಈ ಒಂದು ಪ್ರಕರಣ, ಇದರ ಹಿಂದೆ ಏನಂದ್ರೆ ರಾಜಕೀಯ ಒಂದು ಮುಖಂಡರ ಕೈವಾಡ ಇದೆ ಎಂಬ ಅನುಮಾನ ವ್ಯಕ್ತವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಿನ್ನೆ ಸಾಯಂಕಾಲ ಅವರ ಒಂದು ಮನೆ ಮೇಲೆ ಈಗಾಗಲೇ ದಾಳಿ ಮಾಡಿರ್ತಕ್ಕಂಥ ವಾಣಿಜ್ಯ ಅಧಿಕಾರಿಗಳ ಕೈಯಲ್ಲಿ ಸುಮಾರು ಬ್ಯಾಗ್ಗಳಾಗಿರ್ಬೋದು, ಜೊತೆಗೆ ಏನಂತಂದ್ರೆ ತಟ್ಟೆ ಲೋಟಗಳಾಗಿರ್ಬೋದು, ಸೀರೆಗಳು ಆಗಿರುವಂತದ್ದು, ಲಕ್ಷಾಂತರ ರೂಪಾಯಿ ಮೌಲ್ಯದ ಸೀರೆಗಳು ಈಗಾಗಲೇ ಸಿಕ್ಕಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳು ಅಂದ್ರೆ ಸ್ಥಳೀಯ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೋರ್ಟಿನಿಂದ ಅನುಮತಿಯನ್ನ ಪಡೆದುಕೊಂಡು ಆ ಒಂದು ಜಪ್ತಿ ಆಗಿರ್ತಕ್ಕಂಥ ಏನು ಸೀರೆ ಆಗಿರ್ಬೋದು, ಲೋಟಗಳಾಗಿರ್ಬೋದು, ಜೊತೆಗೆ ಏನಂತಂದ್ರೆ ಬ್ಯಾಗುಗಳಾಗಿರ್ಬೋದು, ಅಂದ್ರೆ ಸರಿಸುಮಾರು ಬೆಲೆ ಬಾಳುವಂತಹ ಏನು ವಸ್ತುಗಳೇನಿದಾವೆ ಅವೆಲ್ಲವನ್ನು ಕೂಡ ಕೋರ್ಟಿನಿಂದ ಅನುಮತಿ ಪಡೆದ ನಂತರ ಈ ಒಂದು ಜಪ್ತಿ ಕಾರ್ಯವನ್ನ ಅವರು ಸಂಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ಈಗ ಆರ್ ಶಂಕರ್ ಅವರು ಏನು ಕಾರಣವನ್ನು ಕೊಡ್ತಾರೆ ಅಥವಾ ಏನು ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆಯಷ್ಟೇ ಬಾಕಿ ಇದೆ. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸೋಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮೂರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಕೂಡ ಮಾತಾಡಬಹುದು. ತೀರ್ಥಹಳ್ಳಿ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ನೋಡ್ಕೊಂಬರೋಣ. ತೀರ್ಥಹಳ್ಳಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ. ಇವತ್ತು ಇಡೀ ಕ್ಷೇತ್ರಾದ್ಯಂತ ಹಾಲಿ ಶಾಸಕರ ಬದಲಾವಣೆಗೆ ಒಂದು ಹೊಸ ಅಲೆ ಇವತ್ತು ಎಲ್ಲ ಕಡೆನೂ ಕಾಣಿಸ್ತಾ ಇದೆ. ಆರ್ಗ ಜ್ಞಾನೇಂದ್ರ ಅವರು ಸುಮಾರು 4 ಬಾರಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈಗ ಕಳೆದ ಬಾರಿ ಸೋತಿರ್ತಕ್ಕಂಥ ಕಿಮ್ಮನೆ ರತ್ನಾಕರ್ ಅವರ ಪರವಾದಂಥ ಅನುಕಂಪದ ಅಲೆ ಇವತ್ತು ಇಡೀ ಕ್ಷೇತ್ರಾದ್ಯಂತ ಅವರ ಸೋಲ್ಬಾರ್ದಿತ್ತು. ಅವರು 2 ರೀತಿಯಲ್ಲಿ, ಒಂದು ನೈತಿಕ ಮೌಲ್ಯವನ್ನ ಈ ಕ್ಷೇತ್ರಕ್ಕೆ ತಂದು ಕೊಟ್ಟಿದ್ದಾರೆ, ಇನ್ನೊಂದು ಸಾವಿರಾರು ರೂಪಾಯಿ ಅನುದಾನವನ್ನ ತಂದು ಇವತ್ತು ತೀರ್ಥಹಳ್ಳಿಗೆ ಒಂದು ಹೊಸ ಮೆರುಗು, ಹೊಸ ರೂಪವನ್ನ ಕೊಟ್ಟಿರ್ತಕ್ಕಂಥವ್ರು ಕಿಮ್ಮನೆ ರತ್ನಾಕರ್ ಅವರು. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ಸರಿ ಇಲ್ಲಿ ಗೆಲ್ಲಬೇಕು ಅನ್ನುವಂಥ ವಾತಾವರಣ ಇವತ್ತು ಎಲ್ಲ ಕಡೆನೂ ಕಾಣಿಸ್ತಾ ಇದೆ ಕ್ಷೇತ್ರಾದ್ಯಂತ.
ಹಾಗಾಗಿ ರಾಜ್ಯದಲ್ಲೂ ಒಂದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಅದೇ ರೀತಿ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಇವತ್ತು ಕಿಮ್ಮನೆ ರತ್ನಾಕರ್ ಅವರಾಗಲಿ, ಮಂಜುನಾಥ ಗೌಡರಾಗಲಿ, ಯಾರೇ ಅಭ್ಯರ್ಥಿ ಆಗಿರಲಿ, ಒಂದು ಹೊಸ ಬದಲಾವಣೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವಕಾಶ ಕೊಡ್ತಕ್ಕಂಥ ನಿರ್ಧಾರವನ್ನ ಈ ಕ್ಷೇತ್ರದ ಮತದಾರರು ಮಾಡಿದ ಹಾಗೆ ಕಾಣಿಸ್ತಾ ಇದೆ. ನನ್ನ ಹೆಸರು BK ಉದಯಕುಮಾರ್ ಅಂತ, ತೀರ್ಥಹಳ್ಳಿ ತಾಲೂಕಿನ ಬಸವಾನಿಯವನು. ಇಲ್ಲಿಯ ಜನ ಒಂದು ವಿಶೇಷತೆ ಇದೆ. ಇಲ್ಲಿ ಬುದ್ಧಿವಂತರು, ಸಂಸ್ಕೃತವಂತರು, ಕುವೆಂಪು ಹುಟ್ಟಿದ ನಾಡು, ಶಾಂತವೇರಿ ಗೋಪಾಲ್ ಗೌಡರ ನೆಲವೀಡು ಹಾಗೂ ಕಡದಾಳ್ ಮಂಜಪ್ಪನವರು ಇಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ. ಇಲ್ಲಿ ಒಂದು ಸಚ್ಚಾರಿತ್ಯ ಇರ್ತಕ್ಕಂಥ ವ್ಯಕ್ತಿಯನ್ನ ಆರಿಸಬೇಕು ಅನ್ನುವಂತ ಮನೋಭಾವ ಈ ಬಾರಿ ಇದೆ. ಈ ಬಾರಿ ಏನೇ ಆದರೂ ಕೂಡ ಕರ್ನಾಟಕ ರಾಜ್ಯಾದ್ಯಂತ ಕಾಂಗ್ರೆಸ್ಸಿನ ಅಲೆ ಇದೆ. ಇಲ್ಲೂ ಕೂಡ ಕಾಂಗ್ರೆಸ್ಸಿನ ಅಭ್ಯರ್ಥಿ ವಿಜಯರಾಗ್ತಾರೆ. ಯಾಕಂದ್ರೆ ಈ ಹಿಂದೆ ಇಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಕಿಮ್ಮನೆ ರತ್ನಾಕರ್ ಅವರು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯಕ್ರಮಗಳು ಜನ ಇವತ್ತು ಮೆಲುಕಾಗ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಅನ್ನ ಈ ಬಾರಿ ರಾಜ್ಯಾದ್ಯಂತ ಜನರು ಒಪ್ಪಿಕೊಳ್ಳೋದ್ರಿಂದ ನಮ್ಮ ತೀರ್ಥಹಳ್ಳಿ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಜೈಬರಿ ಹೊಳಿತದೆ ಅಂತ ನನ್ನ ಅಭಿಪ್ರಾಯ. ನಮ್ಮ ಈ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಕೇಳರದಂತಹ ಕ್ಷೇತ್ರ ಅಭಿವೃದ್ಧಿ ಈಗ ಆಗಿದೆ. ಇವತ್ತು ಮಹಿಳಾ ಸಬಲೀಕರಣಕ್ಕೆ ತುಂಬಾ ಒತ್ತು ಕೊಟ್ಟು ನಮ್ಮ ಮಹಿಳಾ ಸಬಲೀಕರಣದತ್ತ ತುಂಬಾ ಕೆಲಸವನ್ನು ಮಾಡಿದ್ದಾರೆ. ಎಲ್ಲಿ ಹಳ್ಳಿಗಳಲ್ಲೂ ಕುಡಿಯೋ ನೀರಿನ ವ್ಯವಸ್ಥೆಗಳಿರ್ಬೋದು ಅಥವಾ ರೋಡ್ಗಳಿರ್ಬೋದು, ಎಲ್ಲ ವಿಷಯಗಳಲ್ಲೂ ಇಡೀ ತಾಲೂಕಿನಾದ್ಯಂತ ಕೆಲಸಗಳನ್ನಾಗ್ತಾ ಇದೆ. ಹಾಗಾಗಿ ಈ ಸರ್ತಿ ನಮ್ಮ ಆರ್ಗ ಜ್ಞಾನೇಂದ್ರ ಅವರು ಗೆಲ್ಲುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾರು ಎಷ್ಟು ಬೇಕಾದ್ರೂ ಹೇಳಿ, ಈ ಸರ್ತಿ ಗೆಲುವು ನಮ್ದೆ. ಅದ್ರ ಜೊತೆಗೆ ಸಂಜೀವಿನಿ ಒಕ್ಕೂಟಗಳ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗಿದೆ. ಇವತ್ತು ಕೇಂದ್ರ ಸರ್ಕಾರದಿಂದ ಇರ್ಬೋದು, ಮಹಿಳಾ ಸಬಲೀಕರಣ ಅಂದ್ರೆ ಬಾಯಲ್ಲಿ ಮಾತ್ರ ಅಲ್ಲ, ಒಂದೊಂದು ಪಂಚಾಯಿತಿಗಳಿಗೆ ಲಕ್ಷಗಟ್ಟಲೆ ಹಣ ಕೊಟ್ಟು, ಬಡ್ಡಿ ಇಲ್ಲದ ಹಣ ಕೊಟ್ಟು ಅವರಿಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ, ಸಾಲ ಸೌಲಭ್ಯಗಳಿಗೆ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಎಲ್ಲ ಮಹಿಳೆಯರು ಇವತ್ತು ಯಾವರ ಹತ್ರ ಬೇಕಾದ್ರೂ ಹೋಗಿ ಕೇಳಿ, ನಮ್ಮ ಓಟ್ ಏನಿದ್ರು ಜ್ಞಾನೇಂದ್ರನಿಗೆ ಅಂತ ಹೇಳ್ತಾರೆ ಬಿಟ್ರೆ ಬೇರೆ ಯಾವ ವಿಷಯಗಳು ಬರಲ್ಲ. ಯಾರೇನೇ ಹೇಳಿದ್ರು ಈ ಸರ್ತಿ ಗೆಲುವು ಆರ್ಗ ಜ್ಞಾನೇಂದ್ರನಂದೇ. ನಮಸ್ಕಾರ. ಸಾಲೆಕೊಪ್ಪ ರಾಮಚಂದ್ರ, ಜಿಲ್ಲಾ ರೈತ ಮೋರ್ಚಾದ ಅಧ್ಯಕ್ಷ. ಸನ್ಮಾನ್ಯ ಆರ್ಗ ಜ್ಞಾನೇಂದ್ರ ಅವರು ಚಿಕ್ಕಂದಿನಿಂದಲೂ ಹೋರಾಟದಲ್ಲಿ ಬಂದಿರತಕ್ಕಂಥವ್ರು, ರೈತ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು. ಈಗ ಸರ್ಕಾರ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಚರ್ಚೆ ಆದವಾಗ ಅದನ್ನು ವಿರೋಧಿಸಿ ಅದಕ್ಕೆ ವಿಶೇಷ ತಂಡ ರಚನೆ ಮಾಡಿ ಮತ್ತೆ ತೀರ್ಪು ಕೊಟ್ಟಿದೆ. ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ, ಅದು ಕ್ಯಾನ್ಸರ್ ರೋಗದ ಉಪಶಮನಕ್ಕೂ ಕೂಡ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಎಲೆ ಚುಕ್ಕುರಿಯಾಗದಂತ ಕಾಯಿಲೆ ಬಂದಾವಾಗ ಕೇಂದ್ರದ ಮತ್ತು ರಾಜ್ಯ ತಂಡಗಳನ್ನು ತಂದುಕೊಂಡು ಅದಕ್ಕೆ ಸಂಬಂಧಪಟ್ಟಾಗಿ ಚರ್ಚೆ ಮಾಡಿಸ್ಬಿಟ್ಟು ಈಗ 10 ಕೋಟಿಗಳ ಅನುದಾನವನ್ನು ಕೂಡ ತೀರ್ಥಹಳ್ಳಿಗೆ ತಂದಿರ್ತಾರೆ. ಇವತ್ತೇನು ಹೋದ ಸಾರಿ 27,000ಗಳ ಅಂತರದಲ್ಲಿ ಜ್ಞಾನೇಂದ್ರ ಗೆಲುವನ್ನು ಸಾಧಿಸಿದ್ರು, ಈ ಸಾರಿ ಸುಮಾರು 50,000ಗಳ ಅಂತರದಲ್ಲಿ ಅವ್ರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ವೆಲ್ಕಮ್ ಬ್ಯಾಕ್. ಕೆಮ್ಮು, ಗಂಟಲು ನೋವು, ಉಸಿರಾಟದ ಸಮಸ್ಯೆ, ಕೊರೋನಾ S3N2ಗಿಂತ ದೊಡ್ಡ ಭಯ. ಮಾಸ್ಕ್ ಹಾಕದಿದ್ರೆ ಬೆಂಗಳೂರಿಗರಿಗೆ ಕಂಟಕ. ಧೂಳು ಮಗ ಧೂಳು. ಬೆಂಗಳೂರಿನ ಜನರೇ ಮನೆಯಿಂದ ಹೊರಬರುವಾಗ ಎಚ್ಚರ. ಮನೆಯಿಂದ ಹೊರಬರುವಂತ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ಧರಿಸಿದ್ರೆ ಉತ್ತಮ. ಕೊರೋನಾ ಅಷ್ಟೇ ಅಲ್ಲ, ಧೂಳಿನಿಂದಲೂ ಕೂಡ ಹೆಚ್ಚಾಗ್ತಾ ಇದೆ ಅಪಾಯ. ಕೊರೋನಾ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಮಾಸ್ಕ್ ಮೊರೆ ಹೋಗಿದ್ರು. ಇನ್ನೂ ಕೂಡ ಸಾಕಷ್ಟು ಜನ ಉಪಯೋಗ ಮಾಡ್ತಾ ಇದ್ದಾರೆ, ಅದನ್ನೇ ಬಳಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸ್ಪೆಷಲಿ ಈ ಕಾಮಗಾರಿಗಳು ಹೆಚ್ಚಾಗಿ ನಡೀತಾ ಇರುವಂಥದ್ದು. ಆಮೇಲೆ ಎಲ್ಲಂದರಲ್ಲಿ ಆ ರೋಡ್ಗಳನ್ನು ಬಗೆದು ಹಂಗೆ ಬಿಡ್ತಾ ಇದ್ದಾರೆ. ಇದರಿಂದಾಗಿ ಸಾಕಷ್ಟು ಧೂಳು ಎದ್ದೇಳ್ತಾ ಇದೆ ಬೆಂಗಳೂರಿನಲ್ಲಿ. ಧೂಳಿನ ಪ್ರಮಾಣ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾನಾ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಧೂಳಿನಿಂದ ಜನರಲ್ಲಿ ಅಪ್ಪರ್ ರೆಸ್ಪಿರೇಟರಿ ಸಮಸ್ಯೆ ಹೆಚ್ಚಳ ಆಗಿದೆ. ಧೂಳಿನಿಂದಾಗಿ 20% ಶ್ವಾಸನಾಳದ ಸಮಸ್ಯೆ ಹೆಚ್ಚಳ ಆಗಿರುವಂಥದ್ದು. ಇದಕ್ಕೆ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಾಸ್ಕ್ ಅನ್ನು ಧರಿಸುವಂಥದ್ದು ಒಳ್ಳೆಯದು ಈ ಸಂದರ್ಭದಲ್ಲಿ ಧೂಳು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಂತ. ಜಾಸ್ತಿ ಆಗಿದೆ. ಹಾಗೂ ಅಪರ್ ರೆಸ್ಪಿರೇಟರಿ ಕೇಸ್ ಅಂತ ಹೇಳ್ತೀವಲ್ಲ, OPD ಕೇಸ್ ಜಾಸ್ತಿ ಆಗಿದೆ. ಹಾಗೂ ಸಸ್ಪೆಕ್ಟ್ ಮಾಡೋ ಕೇಸ್ಗಳು ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಪ್ರಮಾಣ ಆಗಲೇ ಒಂದು 2 ತಿಂಗಳಿಂದ ಸ್ವಲ್ಪ ಕೋವಿಡ್ ಕೇಸಸ್ಸು ಜಾಸ್ತಿ ಆಗಿದೆ. ಕೋವಿಡ್ ಜೊತೆಗೆ ಕೆಲವು ವೈರಲ್ ರೆಸ್ಪಿರೇಟರಿ ಡಿಸೀಸು ಸ್ವಲ್ಪ ಜಾಸ್ತಿ ಆಗಿದೆ. ಕಂಪ್ಯಾರಿಟಿವ್ಲಿ ನಮ್ಮ ಮೊದಲಿದ್ದು OPD ಪ್ರಕರಣಕ್ಕೂ ಈಗಿನ ಪ್ರಕರಣಕ್ಕೂ ಸುಮಾರು ಒಂದು 15-20% ಜಾಸ್ತಿ ಆಗಿದೆ. ಕಾರಣ ಅಂದರೆ ಈಗ ಶ್ವಾಸಕೋಶ ಸಮಸ್ಯೆಗಳೇ ಚಳಿಗಾಲದಲ್ಲಾಗಲಿ ಅಥವಾ ಬೇಸಿಗೆಯಲ್ಲಾಗಲಿ ಇದು ವಾತಾವರಣದಿಂದ ಚೇಂಜ್ ಅಂತ ಆಗ್ತಾ ಇರೋದು.
ಈಗ ಸಡನ್ನಾಗಿ ವಾತಾವರಣ ಚೇಂಜ್, ಅದರಲ್ಲೂ ಸಹ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅಪ್ಪರ್ ರೆಸ್ಪಿರೇಟರಿ ಕೇಸಸ್, ವೈರಲ್ ರೆಸ್ಪಿರೇಟರಿ ಕೇಸಸ್ ಜಾಸ್ತಿ ಇದೆ. ಕಾರಣ ಏನಂದರೆ ಏರ್ ಪೊಲ್ಯೂಷನ್ ಎಲ್ಲ ಎಕ್ಸ್ಟ್ರೀಮ್ಸು, ಕಡಿಮೆ ಚಳಿ ಹಾಗೂ ಉಷ್ಣಾಂಶ. ಸೊ ಎರಡೂ ಇದರಲ್ಲಿ ಎಕ್ಸ್ಟ್ರೀಮ್ಸಲ್ಲಿ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹಂಸ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹಂಸ, ನೋಡ್ತಾ ಇದ್ವಿ ಈಗ ಆಲ್ರೆಡಿ ಕೊರೋನಾದ ಹಿನ್ನೆಲೆಯಲ್ಲಿ ಮಾಸ್ಕ್ ಮೊರೆ ಹೋಗಿದ್ರು ಜನ, ಧರಿಸಲೇಬೇಕಾಗಿತ್ತು, ಅದು ಮ್ಯಾಂಡೇಟರಿ ಕೂಡ ಆಗಿತ್ತು. ಈಗ ಧೂಳು ಎಲ್ಲಿ ನೋಡಿದ್ರು ಬೆಂಗಳೂರಿನಲ್ಲಿ ಧೂಳಿನಮಯ ಆಗೋಗಿರುವಂಥದ್ದು, ಯಾವ್ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಫೇಸ್ ಮಾಡುವಂತಾಗಿದೆ, ತಜ್ಞರ ಎಚ್ಚರಿಕೆಯನ್ನು ಮತ್ತೆ ಜನ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕಾಗಿದೆ ಇದರಿಂದಾಗಿ? ಖಂಡಿತವಾಗಿಯೂ ಪೃಥ್ವಿ, ಈ ಹಿಂದೆ ಕೊರೋನಾ ಆತಂಕ ಇತ್ತು, ಮಾಸ್ಕ್ ಧರಿಸಿದ್ರು, ಆದ್ರೆ ಅನೇಕರು ಈಗಲೂ ಕೂಡ ಧರಿಸ್ತಿದ್ದಾರೆ. ಸೊ ಅದು ಒಳ್ಳೇದು. ಯಾರೆಲ್ಲ ಮಾಸ್ಕ್ ಅನ್ನ ಹಾಕ್ತೆ ಮನೆಯಿಂದ ಹೊರಗಡೆ ಬರ್ತಿದ್ದಾರೋ ಅವರು ಮಾಸ್ಕ್ ಬಳಕೆ ಮಾಡಿದ್ರು ಕೂಡ ಒಳ್ಳೇದು. ಯಾಕೆಂತ ಹೇಳಿದ್ರೆ ಈಗ ಅಪ್ಪರ್ ರೆಸ್ಪಿರೇಟರಿ ಪ್ರಾಬ್ಲಮ್ ಸಮಸ್ಯೆ ಅಂದ್ರೆ ಆ ಸಮಸ್ಯೆಗಳು ಹೆಚ್ಚಾಗ್ತಿರುವಂತದ್ದು ಬಿಕಾಸ್ ಆಫ್ ಈ ಮನೆ ಕಟ್ಟಡಗಳನ್ನ ಕಟ್ತಿರುವಂತದ್ದು. ಅಂದ್ರೆ BBMP, BWS ಬೇರೆ ಬೇರೆ ಇಲಾಖೆಯಿಂದ ಬೆಂಗಳೂರಿನಲ್ಲಿ ಎಸ್ಪೆಷಲಿ ನಡೀತಿರುವಂತಹ ಕಾಮಗಾರಿಗಳಿಂದ ಬರುವಂತಹ ಧೂಳಿನಿಂದ ನಮ್ಮ BBMP, ನಮ್ಮ ಬೇರೆ ಇಲಾಖೆಗಳು ಯಾವ್ದಾದ್ರು ಒಂದು ಕಾಮಗಾರಿ ಶುರು ಮಾಡಿದ್ರೆ ಅದನ್ನ ಒಂದು ವಾರದಲ್ಲಿ ಮುಗಿಸುವಂತದ್ದನ್ನ ನಾವು ನೋಡೇ ಇಲ್ಲ ಇದುವರೆಗೂ. ಮಿನಿಮಮ್ ಏನಲ್ಲ ಅಂದ್ರೂ 1 ತಿಂಗಳುಗಳ ಕಾಲ ಎಳ್ಕೊಂಡು ಹೋಗುತ್ತೆ. ಸೊ ಹೀಗಾಗಿ ರಸ್ತೆಯಲ್ಲಿ ಹೆಚ್ಚಾಗಿ ಧೂಳಾಗ್ತಿದೆ. ಬೆಂಗಳೂರಿನ ನಾವು ಯಾವ ಕಡೆ ನೋಡಿದ್ರು ಕೂಡ ಕಾಮಗಾರಿಗಳು ಇಲ್ಲ ಅಂತ ಇಲ್ಲ, ಎಲ್ಲಾ ಕಡೆಗಳಲ್ಲೂ ಕೂಡ ಕಾಮಗಾರಿ ನಡೀತಿದೆ. ಸೊ ಈಗ ಕಾಮಗಾರಿಗಳು ಹಾಗೂ ಬಿಲ್ಡಿಂಗ್ ಗಳ ಒಂದು ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಿರೋದೇ ಬೆಂಗಳೂರಿನ ಜನರಿಗೆ ಒಂದು ಕುತ್ತು ಬಂದಿರುವಂತದ್ದು. ಸೊ ಹೀಗಾಗಿ ಅತಿ ಹೆಚ್ಚು ಜನರು ನಾವು ಈ ಹಿಂದೆ ಕಳೆದ ವರ್ಷಕ್ಕೆ ನೋಡಿದ್ರೆ ಈ ವರ್ಷಕ್ಕೆ ಅಪ್ಪರ್ ರೆಸ್ಪಿರೇಟರಿ ಸಮಸ್ಯೆಯಿಂದ ಬರುವಂತಹವರ ಸಂಖ್ಯೆ ಹೆಚ್ಚಳವಾಗಿದೆ. ದಿನನಿತ್ಯ ರಾಜೀವ್ ಗಾಂಧಿ ಆಸ್ಪತ್ರೆಗೆ ನೂರಾರು ಜನರು ಬರ್ತಿದ್ದಾರೆ. ಸೊ ಇದಕ್ಕೋಸ್ಕರನೇ ಆಸ್ಪತ್ರೆ ವೈದ್ಯರು ಕೂಡ ನೀವು ಮಾಸ್ಕ್ ಅನ್ನ ಧರಿಸಿ. ಸೊ ಕೋವಿಡ್ ಕಾರಣಕ್ಕೊಂದಕ್ಕೆ ಅಲ್ಲ, ನಿಮ್ಮ ಒಂದು ಶ್ವಾಸಕೋಶ, ಒಂದು ಶ್ವಾಸನಾಳ ಏನೆಲ್ಲ ಇದೆ ಅದನ್ನ ಒಂದು ಹೆಲ್ತ್, ನಿಮ್ಮ ಉತ್ತಮ ಆರೋಗ್ಯಕ್ಕೋಸ್ಕರ ಈಗ ನೀವು ಮಾಸ್ಕ್ ಅನ್ನ ಧರಿಸಬೇಕಾಗುತ್ತೆ. ಜೊತೆಗೆ ಉತ್ತಮ ಆಹಾರ ಅಂದ್ರೆ ಒಳ್ಳೆ ಫುಡ್ ಹ್ಯಾಬಿಟ್ ಅನ್ನು ಕೂಡ ನೀವು ಬೆಳೆಸ್ಕೊಳ್ಬೇಕಾಗುತ್ತೆ. ತರಕಾರಿ, ಹಣ್ಣು, ಸೊಪ್ಪುಗಳನ್ನ, ಈ ರೀತಿ ಫುಡ್ಗಳನ್ನ ಸೇವಿಸಿದ್ರೆ ಈ ಒಂದು ಸಮಸ್ಯೆಗಳಿಂದ ದೂರ ಉಳಿಬಹುದು. ಸೊ ಪ್ರಮುಖವಾಗಿ ನೀವು ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಈ ಒಂದು ಧೂಳಿನಿಂದ ನೀವು ಏನೆಲ್ಲ ಒಂದು ರಕ್ಷಣೆಗಳನ್ನ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಂಡ್ರೆ ನೀವು ಈ ಒಂದು ಅಪ್ಪರ್ ರೆಸ್ಪಿರೇಟರಿ ಸಮಸ್ಯೆಯಿಂದ ದೂರ ಉಳಿಬಹುದು ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಸೊ ಜನರು ಅಷ್ಟೇ ತಮ್ಮ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನ ವಹಿಸುವಂತಹ ನಿಟ್ಟಿನಲ್ಲಿ ವೈದ್ಯರು ಏನೆಲ್ಲ ಒಂದು ಸಲಹೆಯನ್ನ ನೀಡ್ತಾರೆ ಅದನ್ನ ತೆಗೆದುಕೊಳ್ಬೇಕು. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಕೆಮ್ಮು ಅಥವಾ ಗಂಟ್ಲು ನೋವು ಆ ರೀತಿ ಏನಾದ್ರೂ ಸಮಸ್ಯೆಗಳು ಕಂಡು ಬಂದ್ರೆ ನೀವು ನಿರ್ಲಕ್ಷ್ಯ ಮಾಡದೆ ಕೂಡಲೇ ಹೋಗಿ ಒಂದು ಡಾಕ್ಟರ್ನ ಭೇಟಿ ಆದ್ರೆ ಒಳ್ಳೇದು. ಇಲ್ವಾದಲ್ಲಿ ಅದು ಹೆಚ್ಚಾದ್ಮೇಲೆ ಹೋದ್ರೆ ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗೇನೆ ಅವರ ಒಂದು ಆರೋಗ್ಯ ಕೂಡ ಒಂದು ದೃಷ್ಟಿಯಿಂದಲೂ ಕೂಡ ಅದು ಸರಿ ಅಲ್ಲ ಅನ್ನುವಂತಹ ಮಾತುಗಳನ್ನ ಈಗ ವೈದ್ಯರು ಸಲಹೆನ ನೀಡಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಹಂಸ, ನಿಮ್ಮೆಲ್ಲ ಮಾಹಿತಿಗಾಗಿ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.